ಶ್ರೀಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ನೃಭಾವಾದಿಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಸತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೇತಿ ಸುವಿದ್ಯಾವಾದಶಾಲಿನಃ ಇಷ್ಟದಾಷ್ಟಹರ್ತಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ. ಉದಯರವಿಸಹಸ್ರದ್ಯೋತಿತಂ ವೃಕ್ಷವೀಕ್ಷಂ ಪ್ರಣಯಜರಧನಾಥಂ ಕಲ್ಪಕೃದ್ವನ್ಯವಕ್ತ್ರಂ ಸುರಪತಿರಪುವಕ್ಷಶ್ಚೇದರಕ್ತೋಕ್ಷಿತಾಂಗಂ ಪ್ರಣತಭಯಹರಂ ತಂ ನಾರಸಿಂಹಂ ಮೃತೋಸ್ಮಿ. ಶ್ರೀಗುರುಭ್ಯೋ ನಮಃ. ನರಸಿಂಹ ಜಯಂತಿಯ ಪರ್ವದಿನ ಭಗವಂತ ನರಸಿಂಹಾವತಾರನಾಗಿ ಭಗವಂತ ಜಗತ್ತಿಗೆ ಕ್ಷೇಮವನ್ನು ಉಂಟು ಮಾಡಬೇಕು, ಜಗತ್ತಿನಲ್ಲಿರತಕ್ಕಂತಹ ದುಷ್ಟರ ಸಂಹಾರವನ್ನು ಮಾಡಬೇಕು ಅಂತ ಹೇಳಿಕೊಂಡು ಭಗವಂತ ಬೇರೆ ಬೇರೆ ಮತ್ಸ್ಯ ಕೂರ್ಮ ವರಾಹ ಈ ರೀತಿಯಾಗಿ ತಾನು ಅವತಾರವನ್ನು ತಾಳಿರತಕ್ಕಂಥವನು. ಅಂತಹ ಭಗವಂತ ತಾನು ಯಾವುದೇ ರೀತಿಯಾಗಿರತಕ್ಕಂತಹ ವಿಕಾರಗಳು ಇಲ್ಲದಿದ್ದರೂ ಸಹಿತ ಭಗವಂತ ನರಸಿಂಹಾವತಾರನಾಗಿ ತಾನು ಅವತಾರವನ್ನು ತಾಳ್ತಾನೆ. ಯಾವ ಕಾರಣಕ್ಕೋಸ್ಕರ ಅಂತ ಕೇಳಿದರೆ ಕೇವಲ ಭಗವಂತ ನರಸಿಂಹಾವತಾರವನ್ನು ತಾಳಿ ಒಂದು ಪ್ರಹ್ಲಾದನನ್ನು ಉದ್ಧಾರವನ್ನು ಮಾಡುವುದಕ್ಕೋಸ್ಕರವಾಗಿ ನರಸಿಂಹಾವತಾರನಾಗಿ ಆಗ್ತಾನೆ. ಅವನನ್ನು ಭಾಗವತ ಕೊಂಡಾಡುವಾಗ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅಂತ ಹೇಳಿಕೊಂಡು ಅವನನ್ನು ಕೊಂಡಾಡ್ತದೆ. ಆದರೆ ಭಾಗವತದಲ್ಲಿ ಒಂದು ದೇವರ ಮಹಿಮೆಯನ್ನು ಭಾಗವತ ನಮಗೆ ತಿಳಿಸ್ತದೆ. ಅದೇನು ಅಂತಂದರೆ ಭಾವಯನ್ನೇಶ ಸತ್ವೇನ ಲೋಕಾನ್ವಯಿ ಲೋಕಭಾವನ ಲೀಲಾವತಾರ ಅನುಗತ ಸ್ಥೀರ್ಯ ಅಸುರಾದಯ. ಭಗವಂತ ಬೇರೆ ಬೇರೆ ಅವತಾರವನ್ನು ತಾಳ್ತಾನೆ. ಅದರಲ್ಲಿ ನಮಗೆ ಭಾಗವತದಲ್ಲಿ ನಮಗೆ ಒಂದು ಚಿಂತನೆ ಕೊಡ್ತದೆ. ಏನು ಚಿಂತನೆ ಅಂತ ಹೇಳಿದರೆ ಭಗವಂತ ಅವತಾರವನ್ನು ಮಾಡಿದ ಯಾವ ಕಾರಣಕ್ಕೆ ಅಂತ ಕೇಳಿದಾಗ ಭಾವಯನ್ನೇನ ಲೋಕಾನ್ವಯಿ ಲೋಕಭಾವನಃ. ಅವನು ಮತ್ಸ್ಯ ಅಥವಾ ಕೂರ್ಮ ಅಥವಾ ವರಾಹ ಅಥವಾ ನರಸಿಂಹ ಹೀಗೆ ಯಾವ ಅವತಾರವನ್ನು ತಾಳಿದ್ರೂ ಕೂಡ ಭಾಗವತ ಹೇಳ್ತದೆ ಯಾವ ಕಾರಣ ಅಂತ ಕೇಳಿದರೆ ಅವನು ಈ ದುಷ್ಟರಾಗಿರತಕ್ಕಂತಹ ಶಕ್ತಿಗಳು ಅವರು ತಮ್ಮ ಪ್ರಾಬಲ್ಯವನ್ನು ಜಗತ್ತಿನಲ್ಲಿ ಮರೆಯಲಿಕ್ಕೆ ಆರಂಭವನ್ನು ಮಾಡಿದಾಗ ಸಜ್ಜನರನ್ನು ಅವರು ತುಳಿದುಕೊಂಡು ತನ್ಮೂಲಕವಾಗಿ ಲೋಕಕ್ಕೆ ಕ್ಷೇಮವನ್ನು ಉಂಟು ಮಾಡುವುದಕ್ಕಿಂತ ಬದಲಾಗಿ ಲೋಕಕ್ಕೆ ಕಂಟಕವನ್ನು ಉಂಟು ಮಾಡ್ತಾರೆ. ಆ ಸಂದರ್ಭದಲ್ಲಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಬೇರೆ ಬೇರೆ ಅವತಾರಗಳನ್ನು ತಾಳ್ತಾನೆ. ಮತ್ಸ್ಯಾದಿಗಳನ್ನು ತಾಳ್ತಾನೆ. ಕೂರ್ಮ, ವರಾಹ, ನರಸಿಂಹ
ಇಲ್ಲಿ ನರಸಿಂಹಾವತಾರ ತಾಳಿದ್ದು ಯಾಕೆ ಅಂತ ಕೇಳಿದರೆ ಕೇವಲ ಅವನು ಪ್ರಹ್ಲಾದನಿಗೆ ಕೊಟ್ಟಿರತಕ್ಕಂತಹ ಮಾತು, ಇನ್ನೊಂದು ಅವರನ್ನು ಯಾರು ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಇನ್ನು ಜಯವಿಜಯರು ಶಾಪದ ನಿಮಿತ್ತವಾಗಿ ತಾವು 3 ಅವತಾರವನ್ನು ತಾಳಿಕೊಂಡು ಬಂದಾಗ ಭಗವಂತ ತಾನೇ ಅವರನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿಕೊಂಡು ಮಾತನ್ನು ಕೊಟ್ಟಿದ್ದ. ಅಂತಹ ತನ್ನ ಭಕ್ತರಾಗಿರತಕ್ಕಂತಹ ಜಯವಿಜಯರಿಗೆ ಕೊಟ್ಟಂತಹ ಮಾತನ್ನು ನೆರವೇರಿಸುವುದಕ್ಕಾಗಿ ಭಗವಂತ ತಾನು ನರಸಿಂಹಾವತಾರವನ್ನು ತಾಳಿದ. ಅಲ್ಲಿ ನರಸಿಂಹಾವತಾರವನ್ನು ತಾಳಿದಾಗ ಸ್ತಂಭೆ ಸಭಾಯಾಂ ನಮೃಗಮ್ನಮಾಶಂ ಅಂತ ಅವರನ್ನು ಭಾಗವತ ಕೊಂಡಾಡ್ತದೆ. ಅವನು ಯಾವ ರೀತಿಯಾಗಿ ಕಾಣಿಸಿಕೊಂಡ ಅಂತ ಹೇಳಿದರೆ, ಸ್ತಂಭೆ ಸಭಾಯಾಂ ಸಭದಲ್ಲಿ ಆ ಹಿರಣ್ಯ ಕಶಿಪುವಿನ ಆ ಆಸ್ಥಾನದಲ್ಲಿ ತಾನು ಮೃಗನೂ ಅಲ್ಲ, ಮಾನುಷ ರೂಪವೂ ಅಲ್ಲ, ಅದಕ್ಕಿಂತ ವಿಲಕ್ಷಣವಾಗಿರತಕ್ಕಂತಹ ಒಂದು ರೂಪವನ್ನು ತಾಳಿ ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಾನೆ. ತದನಂತರದಲ್ಲಿ ಅವನನ್ನು ಆ ಕೋಪಗೊಂಡಿರತಕ್ಕಂತಹ, ಅಂದರೆ ಕೋಪದಂತೆ ವ್ಯಗ್ರನಂತೆ ಕಾಣತಕ್ಕಂತಹ ಭಗವಂತನನ್ನು, ನರಸಿಂಹ ರೂಪದಲ್ಲಿರತಕ್ಕಂತಹ ಭಗವಂತನನ್ನು ಸ್ವತಃ ಲಕ್ಷ್ಮೀದೇವಿಯೇ ಅವನನ್ನು ಏನು ಸಂತೈಸಲಿಕ್ಕೆ ಆಗಲಿಲ್ವಂತೆ. ಅದಕ್ಕೋಸ್ಕರವಾಗಿ ಅಲ್ಲಿ ಸ್ವಯಂ ಪ್ರಹ್ಲಾದನೇ ಬಂದು ಅಲ್ಲಿ ಪ್ರಹ್ಲಾದನೇ ಬಂದು ಭಗವಂತನನ್ನು ಸಂತೈಸ್ತಾನೆ. ಕೇವಲ ಭಗವಂತನಿಗೆ ಕೋಪ ಅಥವಾ ಇನ್ನಿತರ ಯಾವುದೇ ಲೌಕಿಕವಾಗಿರತಕ್ಕಂತಹ ದ್ವೇಷ ಇದ್ಯಾವುದೂ ಇಲ್ಲ. ಆದರೂ ಕೂಡ ಭಗವಂತ ಕೋಪವನ್ನು ಗೊಂಡಂತೆ ಕಾಣ್ತಾನೆ. ಯಾಕೆ ಕಾಣ್ತಾನೆ ಅಂತ ಕೇಳಿದರೆ, ಕೇವಲ ಈ ಅಸುರ ಜನರ ಮೋಹಕ್ಕೋಸ್ಕರವಾಗಿ ಅಥವಾ ಸಜ್ಜನರನ್ನು ಕಾಪಾಡಬೇಕು, ಸಜ್ಜನರನ್ನು ಅನುಗ್ರಹ ಮಾಡಬೇಕು ಅಂತ ಎಂಬಂತಹ ದೃಷ್ಟಿಯಿಂದಾಗಿ ಭಗವಂತ ತಾನು ನರಸಿಂಹಾವತಾರನಾಗಿ ಬರ್ತಾನೆ. ಅವನು ಕೇಳಿರತಕ್ಕಂತಹ ಹಿರಣ್ಯಕಶಿಪು ಕೇಳಿರತಕ್ಕಂತಹ ವರ ಅದು ಅತ್ಯಂತ ವಿಲಕ್ಷಣವಾಗಿರತಕ್ಕಂತಹ ವರವನ್ನು ಕೇಳಿರ್ತಾನೆ. ತಾನು ಯಾವುದೇ ರೀತಿಯಾಗಿರತಕ್ಕಂತಹ ಆಯುಧ ಅಥವಾ ಇನ್ನಿತರ ಯಾವುದರಿಂದಲೂ ಕೂಡ ತಾನು ಸಾಯಬಾರ್ದು ಅಂತ ಆ ವರವನ್ನು ಕೇಳಿರತಕ್ಕಂಥವನು ಭಗವಂತ ಅವನನ್ನು ವಿಶಿಷ್ಟನಾಗಿ ಅವನನ್ನು ಸಂಹಾರ ಮಾಡ್ತಾನೆ. ಹೇಗೆ ಅಂತ ಕೇಳಿದರೆ, ಅವನನ್ನು ನರಸಿಂಹ ಸತಿ ಕೊಂಡಾಡ್ತದೆ. ಹೇಗೆ ಅಂತ ಕೇಳಿದರೆ, ಪಾಂತ್ವಸ್ಮಾನ್ ಪುರುಹೂತ ವೈರಿಬಲವನ್, ಇದು ಈ ಶ್ಲೋಕ ಭಗವಂತನ ಉಗುರುಗಳನ್ನು, ನರಸಿಂಹನ ಉಗುರನ್ನು ವರ್ಣನೆ ಮಾಡತಕ್ಕಂತಹ ಒಂದು ಶ್ಲೋಕ. ಪ್ರದ್ಯೋತೋದ ನಖರ ಕೇವಲ ಆ ಪಾಂತ್ವಸ್ಮಾನ್ ವಿಶ್ವಲಿಂಗಭರಿತ ಬ್ರಹ್ಮೇ ಶಕ್ರೋತ್ಕರ ಅಂತ ಹೇಳಿಕೊಂಡು ಅವನನ್ನು ಕೊಂಡಾಡತಕ್ಕಂತಹದ್ದು ಕೇವಲ ಭಗವಂತನ ಉಗುರನ್ನು. ಆ ಉಗುರಿಗೆ ಎಷ್ಟು ಸಾಮರ್ಥ್ಯವಿದೆ ಅಂತ ಕೇಳಿದರೆ, ಏನು ದುಷ್ಟರಿದ್ದಾರೆ ಅವರನ್ನು ಕೇವಲ ಭಗವಂತನ ಉಗುರು ಅದು ಸಂಹಾರ ಮಾಡ್ತದೆ. ಭಗವಂತನ ನರಸಿಂಹ ರೂಪನಾಗಿರತಕ್ಕಂತಹ ಭಗವಂತನ ಉಗುರಿಗೆ ಅಷ್ಟು ಸಾಮರ್ಥ್ಯವಿದೆ ಅಂತ ಹೇಳ್ತಾರೆ. ಹೀಗೆ ಆ ನರಸಿಂಹ ರೂಪಿಯಾಗಿರತಕ್ಕಂತಹ ಭಗವಂತನನ್ನು ಕೊಂಡಾಡ್ತಾರೆ. ಇನ್ನು ಅವನನ್ನು ಈ ಗ್ರಂಥದ ಆರಂಭದಲ್ಲಿ ಶ್ರೀಮದ್ ಆಚಾರ್ಯರು ಅವರನ್ನು ಅವರನ್ನು ಸ್ತುತಿ ಮಾಡುವಾಗ ಒಂದು ತಮ್ಮ ಅನುಮಾನ ಗ್ರಂಥದಲ್ಲಿ ಅವರನ್ನು ಹೇಳ್ತಾರೆ, ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಅಂತ ಹೇಳುವಾಗ ಅಲ್ಲಿ ಅಜ್ಞಾನ ಏನು ನಮ್ಮ ಒಳಗಿರತಕ್ಕಂತಹ ಅಜ್ಞಾನ, ಈ ಅಜ್ಞಾನ
ಇದನ್ನು ನಾಶ ಮಾಡತಕ್ಕಂತಹದ್ದು ಯಾವುದು ಅಂತ ಕೇಳಿದರೆ ಭಗವಂತನ ಆ ಉಗುರಿಗೆ ಅಷ್ಟು ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ಅಂದರೆ ನಮಗೆ ಅಜ್ಞಾನ ಉಂಟಾ ಅಂತ ಕೇಳಿದರೆ ಅಜ್ಞಾನ ನಮ್ಮಲ್ಲಿ ವಿಶೇಷವಾಗಿ ವಿಪರೀತವಾಗಿ ನಮಗಿದೆ. ಅಜ್ಞಾನವನ್ನು ಹೋಗಲಾಡಿಸಬೇಕು ಅಂತ ಹೇಳಿದರೆ ಅದಕ್ಕೆ ಜ್ಞಾನ ಬೇಕು. ಆ ಜ್ಞಾನವನ್ನು ಕೊಡತಕ್ಕಂತಹದ್ದು ಜ್ಞಾನ ಕತ್ತಲೆ ಇದ್ದಾಗ ಕತ್ತಲೆಯನ್ನು ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಅದಕ್ಕಿರತಕ್ಕಂತಹ ಮಾರ್ಗ ಯಾವುದು ಅಂತ ಕೇಳಿದ್ರೆ ಒಂದು ದೀಪ. ಅದೇ ರೀತಿಯಾಗಿ ನಮ್ಮಲ್ಲಿರತಕ್ಕಂತಹ ಅಜ್ಞಾನ ಆ ಅಜ್ಞಾನ ನಾಶವಾಗಬೇಕು ಅಂತ ಹೇಳಿದರೆ ಅದಕ್ಕೆ ಭಗವಂತನ ಜ್ಞಾನ, ಭಗವಂತನ ನಾಮ ಇದು ನಮಗೆ ಅತೀ ಅವಶ್ಯಕವಾಗಿ ಇರತಕ್ಕಂತಹದ್ದು. ಇಂತಹ ಅಜ್ಞಾನವನ್ನು ನಾಶ ಮಾಡಲಿಕ್ಕೆ ಸಮರ್ಥವಾಗಿರತಕ್ಕಂತಹದ್ದು ಭಗವಂತನ ಆ ನರಸಿಂಹ ರೂಪಿಯಾಗಿರತಕ್ಕಂತಹ ಆ ಭಗವಂತ ಎಂಬುದಾಗಿ ಅವನನ್ನು ಕೊಂಡಾಡ್ತಾರೆ. ಹೀಗೆ ಆ ಭಾಗವತ ಅದೇ ರೀತಿಯಾಗಿ ಅವನನ್ನು ಕೊಂಡಾಡ್ತದೆ. ಇನ್ನೊಂದು ಅವನನ್ನು ಹೇಳುವಂತಹದ್ದು ಭರ್ಜನಂ ಭವಬೀಜಾನಾಂ ಅಂತ ಹೇಳ್ತದೆ. ಅಂದರೆ ನಮ್ಮ ಭವಬೀಜ, ನಾವು ಈ ಭವದಲ್ಲಿ ಒದ್ದಾಡ್ತಾ ಇದ್ದೇವೆ. ನಮ್ಮಲ್ಲಿ ಈ ಭವ, ಈ ಬೀಜ ಇದು ಮತ್ತೆ ಮತ್ತೆ ಮೊಳಕೆ ಬರ್ತಾ ಇದೆ. ಇದನ್ನು ನಾವು ಎಲ್ಲಿ ಹಾಕಬೇಕು ಅಂತ ಕೇಳಿದರೆ ಇದನ್ನು ಬೇರೆ ಎಲ್ಲಿ ಹಾಕಿದ್ರೂ ಕೂಡ ಇದು ಮೊಳಕೆ ಬರ್ತದೆ. ನೀವು ಒಂದು ಒಳ್ಳೆಯ ಬೀಜ ಅದನ್ನು ಒಳ್ಳೆಯ ಫಲಭರಿತವಾಗಿರತಕ್ಕಂತಹ ಮಣ್ಣಲ್ಲಿ ಅದನ್ನು ಹಾಕಿದಿರಿ ಅಂತ ಹೇಳಿದರೆ ಅದು ಮೊಳಕೆ ಬಂದು ತನ್ಮೂಲಕವಾಗಿ ಅದು ಫಲ, ಪುಷ್ಪ ಇತ್ಯಾದಿಗಳನ್ನು ಅದು ನೀಡ್ತದೆ. ಆದರೆ ಅದೇ ರೀತಿಯಾಗಿ ನಮ್ಮ ಈ ಜೀವನ ಅದು ಕೂಡ ಮತ್ತೆ ಮತ್ತೆ ಮೊಳಕೆ ಬರ್ತಾ ಇದೆ. ಇದನ್ನು ಮೊಳಕೆ ಬರದಂತೆ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಇರತಕ್ಕಂತಹ ಮಾರ್ಗ ಯಾವುದು ಅಂತ ಕೇಳಿದರೆ ಭರ್ಜನಂ ಭವಬೀಜಾನಾಂ, ನರಸಿಂಹಾಗ್ನಿಯಲ್ಲಿ ಈ ಭವ ಎಂಬಂತಹ ಏನು ಬೀಜ ಇದೆ ಅದನ್ನು ಅಲ್ಲಿ ಹಾಕಿ ಉರಿಬೇಕು ಅಂತ ಹೇಳ್ತಾರೆ. ಅಂದರೆ ನೀವು ಜೀವ ಈ ಬೀಜವನ್ನು ನರಸಿಂಹಾಗ್ನಿಯಲ್ಲಿ ಹಾಕಿದಾಗ ಅದು ಮೊಳಕೆ ಬರೋದಿಲ್ಲ. ಹೇಗೆ ಒಂದು ಬೀಜವನ್ನು ನೀವು ಯಾವುದೋ ಒಂದು ವ್ಯವಸ್ಥಿತವಾಗಿರತಕ್ಕಂತಹ ಪಾತ್ರೆಗೆ ಹಾಕಿ ಅಲ್ಲಿ ನೀವು ಅದನ್ನು ಹುರಿದಿರಿ ಅಂತ ಹೇಳಿದರೆ ಆವಾಗ ಆ ಮೊಳಕೆ ಮತ್ತೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಈ ಭವ ಎಂಬಂತಹ ಬೀಜದಿಂದಾಗಿ ನಾವು ಮತ್ತೆ ಇದನ್ನು ಮೊಳಕೆ ಬಾರದಂತೆ ಮಾಡಬೇಕು ಅಂತ ಹೇಳಿದರೆ ಇದಕ್ಕಿರತಕ್ಕಂತಹ ಮಾರ್ಗ ಯಾವುದು ಅಂತ ಕೇಳಿದರೆ ನರಸಿಂಹಾಗ್ನಿಯಲ್ಲಿ ಈ ಬೀಜವನ್ನು ನಮ್ಮ ಜೀವ ಎಂಬಂತಹ ಇದನ್ನು ಹಾಕಬೇಕು. ಸರ್ಜನಂ ಸರ್ವಸಂಪದಾಂ, ನಮಗೆ ಸಂಪತ್ತುಗಳು ಬೇಕು. ಸಂಪತ್ತುಗಳು ಬೇಕು ಅಂತ ಹೇಳಿದರೆ ಅದಕ್ಕೆ ಯಾವುದು ಮಾರ್ಗ? ಭಗವಂತ ತನ್ನ ಅಪರಿಮಿತವಾಗಿರತಕ್ಕಂತಹ ಕರುಣೆ ಇದರಿಂದಾಗಿ ನಮಗೆ ನಮ್ಮ ಏನೆಲ್ಲ ಆ ಕೋರಿಕೆಗಳಿದೆ ಈಡೇರಿಕೆ ಅದೆಲ್ಲವನ್ನೂ ಕೂಡ ಭಗವಂತ ಅದನ್ನು ಈಡೇರಿಸ್ತಾನೆ. ತರ್ಜನಂ ಯಮದೂತಾನ, ಇನ್ನು ಯಮರಿಗೆ ಭಗವಂತ ಹೇಗಿದ್ದಾನೆ ಅಂತ ಕೇಳಿದರೆ ಯಮನಂತೆ. ಈ ಜೀವರಾಶಿಗಳು ಯಮನನ್ನು ಕಂಡು ಹೆದರ್ತವೆ. ಅದೇ ರೀತಿಯಾಗಿ ಈ ಭಗವಂತ ಜೀವರಾಶಿಗಳಿಗೆ ಯಮನಂತೆ ಇದ್ದಾನೆ. ಯಾವಾಗ ನಾವು ಭಗವಂತನನ್ನು ಮರೆತು ಅವನನ್ನು ಮರೆತು ನಾವು ನಮ್ಮ ಜೀವನದಲ್ಲಿ ನಮ್ಮ ಆಸಕ್ತಿಯನ್ನು ಹೊಂದಿದೆವು ಅಂತ ಹೇಳಿದರೆ ಆವಾಗ ಭಗವಂತ ಅಂತಹ ದುಷ್ಟರಿಗೆ ತಾನು ಯಮನಂತೆ ಇದ್ದಾನೆ. ಹರೇ ನಾಮಗರ್ಜನಂ, ಆ ಭಗವಂತನ ನಾಮಸ್ಮರಣೆ ಅದಕ್ಕಿರತಕ್ಕಂತಹ ಮಹತ್ವ ಈ ರೀತಿಯಾಗಿರತಕ್ಕಂತಹದ್ದು ಅಂತ ಹೇಳ್ತಾರೆ. ಇನ್ನು ಈ ಖದ್ಯೋತೋಪವಿಶ್ವಲಿಂಗವಸಿತ ಭಗವಂತನ ಆ ಉಗುರಿಗೆ ನಾನು ಆಗಲೇ ಹೇಳಿದ ಹಾಗೆ ಆ ಭಗವಂತನ ಆ ಉಗುರು
ದುಷ್ಟರಾಗಿರತಕ್ಕಂತಹ ಎಲ್ಲರಿಗೂ ಕೂಡ ಅದು ತಾನು ದುಷ್ಟ ಸಿಂಹ ಸ್ವರೂಪದಂತಿರತಕ್ಕಂತಹದ್ದು ಅಂತ ಹೇಳಿಕೊಂಡು ಹೇಳ್ತಾರೆ. ಇನ್ನು ಭಗವಂತ ಹೇಗಿರ್ತಾನೆ ಅಂತ ಕೇಳಿದರೆ, ಪ್ರಹ್ಲಾದ ಭಕ್ತವಚಸ ಹರಿರಾವಿರಾಸ ಸ್ತಂಭೇ ಹಿರಣ್ಯಕಶಿಪಂ ಯ ಉದಾರ ಭಾವ ಓರ್ವೋರಿಧಾಯ ಉದರೋ ನಖೈರುದಾರ ಸತ್ವಂ ನೃಸಿಂಹ ಮಮ ದೇಹಿ ಕೃಪಾವಲಮಲೋಕಂ. ಅವನನ್ನು ಕೊಂಡಾಡ್ತಾರೆ ಶಾಸ್ತ್ರಕಾರರು. ಹೇಗೆ ಅಂತ ಕೇಳಿದರೆ, ಪ್ರಹ್ಲಾದ ಭಕ್ತವಚಸಾಂ, ಪ್ರಹ್ಲಾದ ಅವನ ಭಗವಂತ ಬೇರೆ ಯಾರಿಗೋಸ್ಕರ ಬಂದಿರತಕ್ಕಂಥವನಲ್ಲ. ಪ್ರಹ್ಲಾದ ತನ್ನ ಅಂತರಂಗ ಭಕ್ತರಾಗಿರತಕ್ಕಂತಹ ಪ್ರಹ್ಲಾದನ ಮಾತನ್ನು ಕೇಳಿ ಭಗವಂತ ಸ್ತಂಭದಲ್ಲಿ ಅವನ ಆ ಪ್ರಹ್ಲಾದ ಹೇಳಿದ್ದ. ಭಗವಂತ ಸರ್ವವ್ಯಾಪ್ತ ಎಂಬಂತಹ ದೃಷ್ಟಾಂತವನ್ನು ತೋರಿಸಿಕೊಡುವುದಕ್ಕೋಸ್ಕರವಾಗಿ ಎಲ್ಲ ಕಂಬದಲ್ಲಿರತಕ್ಕಂಥವನು ಭಗವಂತ. ನನ್ನ ಭಗವಂತ ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿದಾಗ ಅಂತಹ ಭಕ್ತನ ಮಾತನ್ನು ನಿಜ ಮಾಡುವುದಕ್ಕೋಸ್ಕರವಾಗಿ ಭಗವಂತ ಆ ಕಂಬದಲ್ಲಿ ಅವನು ಆವಿರ್ಭವಿಸಿ ಬರ್ತಾನೆ. ಅಂತಹ ಭಗವಂತ ಮತ್ತೇನು ಮಾಡ್ತಾನೆ? ಓರ್ವೋರಿಧಾಯ, ಭಗವಂತ ಹಿರಣ್ಯಕಶಿಪುವನ್ನು ತನ್ನ ತೊಡೆಯಲ್ಲಿರಿಸಿಕೊಂಡು ಅವನನ್ನು ಅಖೈರ್ದಾರ ತನ್ನ ಉಗುರುಗಳಿಂದ ಸೀಳಿ ನರಸಿಂಹ ಅವನನ್ನು ತನ್ನ ಗತಿಯನ್ನು ತೋರಿಸಿಕೊಟ್ಟಿರತಕ್ಕಂಥವನು. ಹಿರಣ್ಯಕಶಿಪು ಅವನಲ್ಲಿ ಇಬ್ಬರು ಜೀವರಾಶಿಗಳಿದ್ದರು. ಒಬ್ಬ ಅಂಧಂತಮಸ್ಸಿಗೆ ಹೋಗತಕ್ಕಂತಹ ಜೀವರಾಶಿ, ಇನ್ನೊಬ್ಬ ಭಗವಂತನ ಲೋಕವನ್ನು ವೈಕುಂಠ ಲೋಕವನ್ನು ಸೇರತಕ್ಕಂತಹ ಜೀವರಾಶಿ. ಅದರಲ್ಲಿ ಆ ವೈಕುಂಠ ಲೋಕಕ್ಕೆ ಹೋಗತಕ್ಕಂತಹ ಜೀವರಾಶಿಯನ್ನು ಆ ಹಿರಣ್ಯಕಶಿಪುವಿನ ಶರೀರದಿಂದ ಬೇರೆಯನ್ನಾಗಿ ಮಾಡಿ ಅವನನ್ನು ತನ್ನಲ್ಲಿಗೆ ಸೇರಿಸಿಕೊಂಡಿರತಕ್ಕಂತಹ ಅಂತಹ ಭಗವಂತ ನಮ್ಮನ್ನು ರಕ್ಷಿಸಲಿ ಅಂತ ಹೇಳಿಕೊಂಡು ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಸರ್ವಾತ್ಮಕ ಪರಮ ಕಾರುಣಿಕ ಭಗವಂತ ಯಾವ ಕಾಲಕ್ಕೂ ಕೂಡ ಅವನು ಕೋಪವನ್ನು ಉಳ್ಳವನಲ್ಲ. ಮತ್ತು ಭಗವಂತ ಭಗತರ ವಿಷಯದಲ್ಲಿ ಭಗವಂತ ಸದಾಕಾಲದಲ್ಲಿಯೂ ಕೂಡ ಅವನು ಪರಮ ಕಾರುಣಿಕನಾಗಿರ್ತಾನೆ. ಅಂತಹ ಭಗವಂತ ನಮ್ಮೆಲ್ಲರ ವಿಷಯದಲ್ಲಿ ಅವನು ಕರುಣೆಯನ್ನು ತೋರಿಸಲಿ ಅಂತ ಹೇಳಿಕೊಂಡು ಈ ಒಂದು ಮುಸ್ಸಂಜೆಯ ಹೊತ್ತಿನಲ್ಲಿ ಭಗವಂತ ನರಸಿಂಹಾವತಾರಿಯಾಗಿ ಆ ಅವತಾರವನ್ನು ಮಾಡಿರತಕ್ಕಂತಹ ದಿನ, ಮಾಡಿರತಕ್ಕಂತಹ ಈ ಒಂದು ಹೊತ್ತಿನಲ್ಲಿ ಅವನನ್ನು ಸ್ಮರಣೆ ಮಾಡಿ ಭಗವಂತ ನಮ್ಮೆಲ್ಲರ ಏನು ಸಂಕಷ್ಟಗಳಿದೆ, ನಮಗೆ ಮುಖ್ಯವಾಗಿರತಕ್ಕಂತಹದ್ದು ಅಜ್ಞಾನ, ಆ ಅಜ್ಞಾನವನ್ನು ಭಗವಂತ ನಮ್ಮಿಂದ ದೂರ ಮಾಡಲಿ. ತನ್ಮೂಲಕವಾಗಿ ಭಗವಂತ ನಮಗೆ ಜ್ಞಾನವನ್ನು ನೀಡಲಿ ಅಂತ ಹೇಳಿಕೊಂಡು ಈ ಒಂದು ಪರ್ವ ಕಾಲದಲ್ಲಿ ಈ ಹೊತ್ತಿನಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಈ ಪ್ರವಚನವನ್ನು ಭಗವಂತನ ಆ ನರಸಿಂಹರೂಪಿಯಾಗಿರತಕ್ಕಂತಹ ಭಗವಂತನಲ್ಲಿ ಅರ್ಪಿಸ್ತೇನೆ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಹೃದಯವಾಲಂ ವಿಷ್ಣುರ್ಮೇ ಪರಮಸ್ವರ್ದ ಶ್ರೀಕೃಷ್ಣಾರ್ಪಣಮಸ್ತು.